ಅವಳ ಅಪ್ಪನಲ್ಲಿ ಅಮ್ಮನಲ್ಲಿ ಹೇಳಿರ್ತಾಳೆ, ನಾನು ಇವನನ್ನೇ ಮದುವೆ ಆಗೋದು ಅಂತ. ಇದನ್ನು ನಿವಾರಿಸಿ ಈ ರುಕ್ಮಿಣಿಯ ಅಣ್ಣ ರುಕ್ಮ ಕೃಷ್ಣನಿಗೆ ಕೊಡುವುದಿಲ್ಲ, ಕೊಡುವುದು ಬೇಡ, ನನ್ನ ಒಬ್ಬ ಸ್ನೇಹಿತ ಇದ್ದಾನೆ ಶಿಶುಪಾಲ, ಅವನಿಗೆ ಕೊಡುವ ಅಂತ ಹೇಳಿ ನಿರ್ಣಯ ಮಾಡಿ ಆಗಿದೆ. ಯಾರ ಹತ್ರ ಹೇಳಲಿಕ್ಕಿಲ್ಲ, ಕೇಳಲಿಕ್ಕಿಲ್ಲ, ಪೂರ್ಣ ನಿರ್ಣಯ ಆಗಿದೆ. ನಿರ್ಣಯ ಆಗಿ ಆ ವಿಷಯ ಇವಳಿಗೆ ಗೊತ್ತಾಯಿತು. ಪಾಪ ಇವಳಿಗೆ ಗೊತ್ತಾಗಿ ಆಕಾಶವೇ ತಲೆ ಮೇಲೆ ಬಿದ್ದಾಗಾಯಿತು. ಇನ್ನು ಏನು ಮಾಡುವುದು, ನನ್ನ ಅಣ್ಣ ದುಷ್ಟನಾದಂತಹ ಶಿಶುಪಾಲನಿಗೆ ಕೊಡಬೇಕು ಅಂತ ಆಲೋಚನೆ ಮಾಡಿದ್ದಾನೆ, ನಿರ್ಣಯ ಮಾಡಿದ್ದಾನೆ ಅಂತ. ಆದರೆ ಏನು ಮಾಡುವುದು ಈಗ, ನಾನು ಕೃಷ್ಣನನ್ನು ಬಯಸಿದ್ದು ವ್ಯರ್ಥ ಆಗ್ತದಲ್ವಾ? ಹಾಗಾದರೆ ಇನ್ನೊಂದೇ ಉಪಾಯ ಇರುವುದು. ನನಗೆ ಕಥೆ ಹೇಳ್ತಾ ಇದ್ರಲ್ವ ಆ ಬ್ರಾಹ್ಮಣರು, ಅವರನ್ನು ಕರೆಸಬೇಕೀಗ. ಕರೆಸಿದ್ಲು. ಕರೆಸಿ ಒಂದು ಪತ್ರವನ್ನು ಬರಿತಾಳೆ, ಕೃಷ್ಣನಿಗೆ ಒಂದು ಪತ್ರವನ್ನು ಬರೀತಾಳೆ. ಆ ಪತ್ರವನ್ನು ಈ ಬ್ರಾಹ್ಮಣನ ಹತ್ರ ಕೊಡ್ತಾಳೆ, ಇದನ್ನು ನೀವು ಕೃಷ್ಣನಿಗೆ ಕೊಂಡೋಗಿ ಕೊಡಬೇಕು ಅಂತ. ಆಯಿತು. ರುಕ್ಮಿಣಿ ಹೇಳುವಾಗ ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ದ್ವಾರಕೆಗೆ ಹೊರಟ ಈ ಬ್ರಾಹ್ಮಣ ಪತ್ರವನ್ನು ಹಿಡ್ಕೊಂಡು. ಆ ಪತ್ರವನ್ನು ಹೋಗಿ ಕೃಷ್ಣನಿಗೆ ಕೊಡ್ತಾನೆ. ಎಂತ ಉಂಟದಲ್ಲಿ, ಓದು. ಇವ ಓದ್ತಾನೆ ಆ ಪತ್ರವನ್ನು. ಅದರಲ್ಲೊಂದು 7 ಪ್ಯಾರಾಗ್ರಾಫ್ ಉಂಟು ಆ ಪತ್ರದಲ್ಲಿ. ಬಹಳ ಸುಂದರವಾದಂತಹ ಒಂದು ಮೇಲ್ಮಟ್ಟದ, ಯಾರಿಗೂ ಕೈಗೆ ಎಟಕದೇ ಇರುವಂತಹ, ಪಕ್ಕಕ್ಕೆ ಅರ್ಥ ಆಗದೇ ಇರುವಂತಹ ಒಂದು ಪ್ರೇಮ ಪತ್ರ. 7 ಪ್ಯಾರಾಗ್ರಾಫಿನ ಪ್ರೇಮ ಪತ್ರ ಅದು. ಅದನ್ನು ಇವ ಓದ್ತಾನೆ. ಬ್ರಾಹ್ಮಣ ಹೇಳ್ತಾನೆ, ಅದರಲ್ಲಿ ಬರೆದದ್ದೇನೆಲ್ಲ ಉಂಟು ನೋಡಿ, ಎಷ್ಟು ಚೆಂದ ಉಂಟು, ಎಷ್ಟು ಗಂಭೀರ ಉಂಟು. ರುಕ್ಮಿಣಿ ಪತ್ರ ಬರೆದಿದ್ದಾಳೆ. ವಿದರ್ಭ ದೇಶದ ಭೀಷ್ಮಕ ಕುವರಿಯಾದ ರುಕ್ಮಿಣಿ ಮಾಡುವ 1000 ನಮನಗಳು. ನನ್ನ ನಮನಕ್ಕೆ ಸಾವಿಲ್ಲ, 1000 ನಮನಗಳು ಅಲ್ವಾ? ಸರಿ ಅಲ್ವಾ? 1000 ನಮನ, ಅಸಂಖ್ಯ ನಮನ. ನಮಸ್ಕಾರ ಮಾಡ್ತಾನೇ ಇರುವುದು ಅಂತನೂ ಅರ್ಥ. 1000 ಅಂದರೆ ಅಸಂಖ್ಯ. ಮತ್ತೊಂದು ಸಾವು ಇರದ ನಮನ. ಈ ಅನಂತ ನಿತ್ಯವೂ ನಮಸ್ಕಾರ ಮಾಡುವ ನಮಸ್ಕಾರಕ್ಕೆ ಸಾವಿಲ್ಲ. ಈ ದೇಹ ಇಲ್ಲಿ ಇರುವಲ್ಲಿವರೆಗೂ ನಮಸ್ಕಾರ ಮಾಡ್ತಾ ಇರೋದು, ದೇಹ ಹೋದ ಮೇಲೂ ನಮಸ್ಕಾರ ಮಾಡ್ತಾ ಇರೋದು. ಹಾಗಾಗಿ 1000 ನಮನ. ನಾ ಹೋದರೂ ನಿನ್ನನ್ನೇ ಸೇರುವುದು, ನಾ ಇದ್ರೂ ನಿನ್ನನ್ನೇ ಸೇರುವುದು ಅಂತ ಹೇಳುವ ಒಳಗುಟ್ಟು. 1000 ನಮನ. ಏನಂತೆ? ಶ್ರುತ್ವಾ ಗುಣಾನ್ ಭುವನ ಸುಂದರ ಶೃಣ್ವತಾಂತೆ ನಿರುವಿಶ್ಯ ಕರ್ಣ ವಿವರೈ ಹರತೋಂಗತಾಪಂ ರೂಪಂ ದೃಶಾನ್ ದೃಶಿಮತಾಮಖಿಲಾರ್ಥಲಾಭಂ ತ್ವಯ್ಯಚ್ಯುತಾ ವಿಶತಿ ಚಿತ್ತಮಪತ್ರಪಂ ಮೇ. 1ನೇ ಪ್ಯಾರಾಗ್ರಾಫ್. ಹೇ ಭುವನ ಸುಂದರ. ಸಂಬೋಧನೆ ಹಾಗೆ, ಮೊದಲಿಗೆ ನಿನ್ನನ್ನು ಬಿಟ್ಟು ಪ್ರಪಂಚದಲ್ಲಿ ಬೇರೆ ಯಾರೂ ಸುಂದರರಿಲ್ಲ. ಏನಂತೆ? ಕೃಷ್ಣ, ನಿನ್ನದ್ದಾದಂತಹ ಅಸಂಖ್ಯವಾದ ರೂಪದ ಕುರಿತಾದ ಕಥೆಯನ್ನು ನಾನು, ಗುಣಗಳನ್ನು ನಾನು ಕೇಳುತ್ತಾ ಇವತ್ತು ನಿನ್ನನ್ನೇ ಬಯಸಿದ್ದೇನೆ. ನಿನ್ನದ್ದಾದಂತಹ ಕಥೆಗಳು ನನ್ನ ಕಿವಿಗಳಿಗೆ ಸೇರಿ ನಿನ್ನ ಕುರಿತಾಗಿ ಹಸಿವೆ ಇನ್ನು ಹೆಚ್ಚುತ್ತಾ ಉಂಟು.
ಅಂತರಂಗದ ತಾಪ ಹೆಚ್ಚುತ್ತಾ ಉಂಟು, ನೀ ಬೇಕು ಅಂತ ಅನಿಸ್ತಾ ಉಂಟು ಕಥೆ ಕೇಳಿದ ಹಾಗೆ. ಆಹಾ, ನಿನ್ನದ್ದಾದ ರೂಪ ಏನಿದು, ನಿನ್ನನ್ನು ನೋಡುವವರ ಕಣ್ಣು ಸಾರ್ಥಕ, ದೃಶಿಮತಾಂ ಅಖಿಲಾರ್ಥಲಾಭಂ. ಅಂತಹ ನಿನ್ನಲ್ಲಿ ನನ್ನ ಚಿತ್ತ ಲಜ್ಜೆ ಕೆಟ್ಟು ಪ್ರವೇಶ ಮಾಡಿದೆ ಕೃಷ್ಣ. ಅಚ್ಯುತ, ಅದು ಮತ್ತೆ ಬೀಳಲಿಕ್ಕಿಲ್ಲ ಚಿತ್ತ. ಅಚ್ಯುತ ಅಂತ ಅವನನ್ನು ಕರೆದದ್ದು. ಅವಳ ಚಿತ್ತವೂ ಕೂಡ ಹಾಗೆ ಅಚ್ಯುತವಾದ ಬೀಳದೇ ಇರುವ ಚಿತ್ತ. ಎಲ್ಲಿಂದ ಬೀಳದೇ ಇರುವ ಚಿತ್ತ? ಕೃಷ್ಣನಿಂದ ಬೀಳದೇ ಇರುವ ಚಿತ್ತ. ಕೃಷ್ಣ, ನಿನ್ನಲ್ಲಿ ನನ್ನ ಚಿತ್ತ ಬೀಳದೆ ಲಜ್ಜೆ ಕೆಟ್ಟು ನಿಂತಿದೆ ಅಂತ. ಕೃಷ್ಣನಲ್ಲಿ ನಾವು ಸಂಕೋಚ ಪಡ್ಕೊಳ್ಬಾರ್ದು, ನಾಚಿಕೆ ಪಡ್ಕೊಳ್ಬಾರ್ದು. ಕೃಷ್ಣನನ್ನು ಗಟ್ಟಿ ಅಪ್ಪಿ ಹಿಡ್ಕೊಳ್ಬೇಕು. ಕೃಷ್ಣನಿಗೆ ಪ್ರಶ್ನೆ ಬರಲಿಕ್ಕಿಲ್ವಾ? ಎಲ್ಲ ನಿನ್ನ ಚಿತ್ತ ನನ್ನಲ್ಲಿ ಲಜ್ಜೆಗೆಟ್ಟು ನಿಂತಿದೆ ಅಂತಂದರೆ ನಿನಗೂ ನನಗೂ ಏನು ಸಮಾನತೆ ಇದೆ ಅಂತ ಎಲ್ಲಿಯಾದರೂ ಕೃಷ್ಣ ಪ್ರಶ್ನೆ ಮಾಡಿದರೆ ಆ ಪ್ರಶ್ನೆಗೆ ಉತ್ತರ ಉಂಟು. 2ನೇ ಪ್ಯಾರಾಗ್ರಾಫ್. ಕಾತ್ವಾ ಮುಕುಂದ ಮಹತೀ ಕುಲಶೀಲ ರೂಪ ವಿದ್ಯಾ ವಯೋದ್ರವಿಣಧಾಮಭಿರಾತ್ಮತುಲ್ಯಂ ಧೀರಾಪತಿಂ ಕುಲವತೀ ನ ವೃಣೀತ ಕನ್ಯಾ ಕಾಲೇ ನೃಸಿಂಹ ನರಲೋಕ ಮನೋಭಿರಾಮಂ. ಸಂಶಯ ಬೇಡ ಕೃಷ್ಣ, ನಿನ್ನದ್ದಾದಂತಹ ಕುಲ ಇರ್ಬೋದು, ನನ್ನದ್ದಾದಂತಹ ಕುಲ ಇರ್ಬೋದು, ಎರಡೂ ಕೂಡ ಸಮಾನ ಯೋಗ್ಯತೆಯಲ್ಲಿ. ನಿನ್ನದ್ದಾದಂತಹ ಶೀಲ, ನಿನ್ನದ್ದಾದಂತಹ ಚಾರಿತ್ರ್ಯ ಅದು ನನ್ನಲ್ಲೂ ಕೂಡ ಹಾಗೇ ಇದೆ, ಅದರಲ್ಲೂ ನಾವು ಸಮಾನರು. ನೀನು ವಿಶ್ವರೂಪನಾಗಿದ್ದಿ, ಅದೇ ರೂಪ ನನಗೂ ಉಂಟಯ್ಯ. ನೀನು ಕಲಿತದ್ದು ಏನು, ಅದನ್ನೆಲ್ಲ ನಾನು ಕಲಿತಿದ್ದೇನೆ. ನಿನ್ನದ್ದಾದ ವಯಸ್ಸೇನು, ಅದೇ ಅತ್ಲಾಗಿತ್ಲಾಗಿ ವಯಸ್ಸುಂಟು, ನಿನ್ನಿಂದ ಹೆಚ್ಚಲ್ಲ, ಸಮಾನ ವಯಸ್ಸು. ಸಂಪತ್ತು, ನಿನಗಿರುವಷ್ಟು ಸಂಪತ್ತು ನನಗೂ ಇದೆ. ನಿನ್ನ ಮನೆ ನನ್ನ ಮನೆ ಎರಡೂ ಸಮಾನ. ನಂದು ದೊಡ್ಡ ಮನೆ ಬೇಕಾದಷ್ಟು ಉಂಟು ನಮ್ಮಲ್ಲಿ. ಇದೆಲ್ಲವೂ ಕೂಡ ಆತ್ಮತುಲ್ಯಂ. ಹಾಗಿರುವಾಗ ಧೀರಾ ಪತಿಂ ಕುಲವತಿ, ನಾನು ಅತ್ಯಂತ ಕುಲವತಿ ಆಗಿದ್ದೇನೆ. ಕುಲವತಿಯಾದವಳು ನಿನ್ನಂತಹ ಶ್ರೇಷ್ಠನಾದವನನ್ನು ಕೈ ಹಿಡಿಯದೆ ಮತ್ತೆ ಯಾರನ್ನು ಕೈ ಹಿಡಿಲಿ ಕೃಷ್ಣ? ಅಷ್ಟು ಸುಲಭ ಉಂಟ ಕೃಷ್ಣನನ್ನು ಕೈ ಹಿಡಿಲಿಕ್ಕೆ? ನೀನು ಹಾಗೆ ನಿಘಂಟು ಮಾಡಿಟ್ರೆ, ನಿರ್ಣಯ ಮಾಡಿಬಿಟ್ರೆ ನಾನು ಒಪ್ಪಬೇಕಲ್ಲ. ಒಪ್ಪದಿದ್ರೆ ಕರ್ಕೊಂಡು ಬರ್ಲಿಕ್ಕಾಗ್ತದ? ಇಲ್ವಲ್ಲ. ಆ ಸಂಶಯ ಪ್ರಶ್ನೆ ಇದ್ದರೆ 3ನೇ ಪ್ಯಾರಾಗ್ರಾಫ್ ಉತ್ತರ ಉಂಟದಕ್ಕೆ. ಅವಳನ್ನು ಅಷ್ಟು ಬೇಗ ಮಾತಲ್ಲಿ ನಾವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣನನ್ನೇ ಮೇಲೆ ಕೆಳಗೆ ಮಾಡ್ತಾಳೆ ಅವಳು. ತನ್ನೇ ಭವಾನ್ ಖಲು ವೃತಃ ಪತಿರಂಗಜಾಯಾಮಾತ್ಮಾರ್ಪಿತಶ್ಚ ಭವತೋತ್ರ ವಿಭೋ ವಿಧೇಹಿ ಮಾ ವೀರಭಾಗಮಭಿಮರ್ಶತು ಚೈದ್ಯ ಆರಾದ್ ಗೋಮಾಯುವನ್ ಮೃಗಪತೆ ಬಲಿಮಂಬುಜಾಕ್ಷ. ಕೃಷ್ಣ, ನೀನಿನ್ನೂ ಆಲೋಚನೆ ಮಾಡಲಿಕ್ಕಿಲ್ಲ. ನೀನಿನ್ನೂ ಏನು ಹಿಂದೆ ಮುಂದೆ ನೋಡಲಿಕ್ಕಿಲ್ಲ. ನಾನು ನಿನ್ನನ್ನು ವರಿಸಿ ಆಗಿದೆ, ಮುಗಿದೋಯ್ತು. ಇನ್ನು ನೀನು ಬೇಡ ಅಂತ ಹೇಳಲಿಕ್ಕಿಲ್ಲ. ನನ್ನ ಗಂಡ ಅಂತ ನಿನ್ನನ್ನು ನಾನು ಒಪ್ಪಿಯಾಗಿದೆ, ವರಿಸಿಯಾಗಿದೆ. ಆತ್ಮಾರ್ಪಿತಶ್ಚ, ನನ್ನ ಶರೀರವನ್ನೇ ನಿನಗೆ ನಾನು ಒಪ್ಪಿಸಿ ಬಿಟ್ಟಿದ್ದೇನೆ. ಇನ್ನು ನೀನು ಬೇಡ ಅಂತ ಹೇಳಲಿಕ್ಕೆ ಆಗ್ತದ? ಸ್ವೀಕಾರ ಮಾಡಬೇಕು. ವಿಭೋ ವಿಧೇಹಿ. ಅಲ್ಲ, ಅಪ್ಪಯ್ಯ ಬೇರೆಯವರನ್ನು ನೋಡಲಿಲ್ಲ? ನೋಡಿದ್ದಾರೆ, ಶಿಶುಪಾಲನೆ ಕೊಡುವುದು ಅಂತ ಆಲೋಚನೆ ಮಾಡಿದ್ದಾರೆ ಮನೆಯಲ್ಲಿ ಬಾಕಿದ್ದವರು. ಆದರೆ ಕೃಷ್ಣ, ಇದು ಸಿಂಹದ ಪಾಲು. ದಾರಿಯಲ್ಲಿ ಬರುವಂತಹ ನರಿನಾಯಿಗಳಿಗೆ ಸಮರ್ಪಿತವಾಗುವಂತಹ ಪಾಲಲ್ಲ. ಇದು ಸಿಂಹನಿಗೋಸ್ಕರ ಇರುವಂತಹ ಪಾಲು. ಇದನ್ನು ನರಿನಾಯಿಗಳು ಕಚ್ಚಿಕೊಂಡು ಹೋಗುವ ಹಾಗಿಲ್ಲ ಕೃಷ್ಣ. ಇದು ಸಿಂಹನಾದಂತಹ ನಿನಗೇ ಇರುವ ಪಾಲಿದು. ನರಿನಾಯಿಯ ಹಾಗೆ ಇರುವಂತಹ ಶಿಶುಪಾಲನಿಗೆ ಇದು ಸಮರ್ಪಿತವಾಗುವುದಕ್ಕಲ್ಲ. ಅಲ್ಲ, ನನ್ನನ್ನು ನೀನು ವರಿಸುವುದು ಹೌದು,
ಅಂತ ಯೋಗ್ಯತೆ ನಿನ್ನಲ್ಲಿ ಉಂಟಾ ಅಂತರಂಗದಲ್ಲಿ? ನಿನ್ನನ್ನು ಬಯಸಬೇಕು ಅಂತ ನಾನು ಮಾಡಿದಂತಹ ಆರಾಧನೆಗಳು ಒಂದೋ ಎರಡೋ? ಪೂರ್ತೇಷ್ಟ ದತ್ತ ನಿಯಮವ್ರತ ದೇವ ವಿಪ್ರ ಗುರುವರ್ಚನಾದಿಭಿರಲಂ ಭಗವಾನ್ ಪರೇಶಃ ಆರಾಧಿತೋ ಯದಿ ಗದಾಗ್ರಜ ಏತ್ಯ ಪಾಣಿಂ ಗೃಹ್ಣಾತು ಮೇ ನ ದಮಘೋಷ ಸುತಾದಯೋನ್ಯೇ. ನಿನ್ನನ್ನು ಪಡಿಬೇಕು ಅಂತ ನಾನು ಅದೆಷ್ಟು ಸತ್ಕರ್ಮಗಳನ್ನು ಮಾಡಿದೆ, ಏಕಾದಶಿ ದ್ವಾದಶಿ ಇತ್ಯಾದಿ ವ್ರತಾಚರಣೆಗಳನ್ನು ಮಾಡಿ ನನ್ನ ತನುವನ್ನು ಶೋಷಿಸುತ್ತಾ ನೀನೇ ಬೇಕು ಅಂತ ನಿನಗೆ ಸಮರ್ಪಣೆ ಮಾಡಿ ಬಿಟ್ಟಾಗಿದೆ. ಆರಾಧಿತ, ಇವತ್ತು ನೀನು ನನ್ನನ್ನು ಕೈ ಹಿಡ್ಕೊಂಡು ಹೋಗದೇ ಇದ್ದರೆ ಆ ದುಷ್ಟನಾದಂತಹ ಶಿಶುಪಾಲಾದಿಗಳು ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಅವರಿಗಂತೂ ಈ ಜೀವ ಸಲ್ಲುವುದಕ್ಕೆ ಯಾವತ್ತೂ ನಾನು ಮನ ಮಾಡುವುದಿಲ್ಲ. ಈ ಜೀವ ಹೋಗಿ ಸೇರುವುದಿದ್ದರೆ ಅದು ನಿನ್ನಲ್ಲಿಯೇ. ಆಯ್ತಪ್ಪ, ಆಯಿತು, ಮದುವೆ ಆಗ್ತೇನೆ. ಅಷ್ಟು ಸುಲಭ ಉಂಟಾ? ಎಂಥದೇ ನೀನು ಮಾತಾಡೋದು? ನೀನು ನಿನ್ನ ಅಪ್ಪನ ಮನೆಯಲ್ಲಿದ್ದಿ, ನನ್ನನ್ನು ಮದುವೆ ಆಗಬೇಕು ಅಂತ ನೀ ಹೇಳ್ತಾ ಇದ್ದಿ. ಅಷ್ಟು ಸುಲಭ ಉಂಟಾ? ನಿನ್ನ ಅಣ್ಣಂದಿರೆಲ್ಲ ಅಡ್ಡ ಹಾಕುವುದಿಲ್ವ ನನ್ನನ್ನು? ಆ ಶಿಶುಪಾಲ ಅಲ್ಲಿ ಜನ ಸೇರಿಸಿಕೊಂಡು ಬಂದು ಗಲಾಟೆ ಮಾಡಲಿಕ್ಕಿಲ್ವಾ? ನೀ ಅಷ್ಟು ಸುಲಭದಲ್ಲಿ ಮದುವೆ ಆಗು, ನಾನು ನಿನ್ನನ್ನು ವರೆಸಿದ್ದೇನೆ, ನನ್ನ ಆತ್ಮವನ್ನು ನಿನಗೆ ಸಮರ್ಪಣೆ ಮಾಡಿದ್ದೇನೆ ಅಂತ ಹೇಳ್ತಾ ಕೂತ್ರೆ ನಿನ್ನನ್ನು ಮದುವೆ ಆಗುವುದು ಹೇಗೆ? ಅದು ಸಂಶಯ. ಅದಕ್ಕೆ ದಾರಿ ಉಂಟು ನನ್ನ ಹತ್ರ, ನಾನು ಹೇಳ್ತೇನೆ. ಏನಂತೆ? ನಮ್ಮಲ್ಲಿ ಒಂದು ಕ್ರಮ ಉಂಟು. ಮದುವೆ ಆಗುವ ಹಿಂದಿನ ದಿವಸ ಶೋಭಾವಿನಿತ್ವಮಜಿತೋದ್ವಹನೆ ವಿದರ್ಭಾನ್ ಗುಪ್ತ ಸಮೇತ್ಯ ಪೃತನಾ ಪರಿಭಿಃ ಪತಿಭಿಃ ಪರೀತಃ ನಿರ್ಮಥ್ಯ ಚೈದ್ಯಮಗಧೇಂದ್ರ ಬಲಂ ಪ್ರಸಹ್ಯ ಮಾಂ ರಾಕ್ಷಸೇನ ವಿಧಿನೋದ್ವಹ ವೀರ್ಯ ಶುಲ್ಕಂ. ಅವರು ಬರ್ತಾರೆ ಅಂತ ಅಲ್ವಾ ತಲೆ ಬಿಸಿ ಅಡ್ಡ ಹಾಕ್ತಾರೆ ಅಂತ, ಜನ ಸೇರಿಸಿಕೊಂಡು ಗಲಾಟೆ ಮಾಡ್ತಾರೆ ಅಂತ ನಿನಗೆ ನಾ ಹೇಳಿಕೊಡ್ಬೇಕು ಅವರನ್ನು ಮೆಟ್ಟಲಿಕ್ಕೆ? ನಿರ್ಜಿತ್ಯ ಅವರನ್ನೆಲ್ಲ ಸೋಲಿಸಿ ನನ್ನನ್ನು ನೀನು ರಾಕ್ಷಸ ವಿಧಿಯಿಂದ ಮದುವೆ ಆಗಬೇಕು, ಕರ್ಕೊಂಡು ಹೋಗಬೇಕು. ಅಂದರೆ ಅಪಹರಣ ಮಾಡಿಕೊಟ್ಟು ಕರ್ಕೊಂಡು ಹೋಗಬೇಕು. ಹೇಗೆ? ಸೂಚನೆ, ಮಾರ್ಗೋಪಾಯಗಳನ್ನು ಹೇಳಿಕೊಡ್ತಾ ಇದ್ದಾಳೆ ರುಕ್ಮಿಣಿ. ಅಲ್ಲ ಮಾರಾಯ್ತಿ, ನೀ ರಾಕ್ಷಸ ವಿಧಿಯಿಂದ ನನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಅಷ್ಟು ಸುಲಭ ಉಂಟು ಅದು? ಅಲ್ಲಿ ಯಾರಿಗೂ ಕಣ್ಣು ಕಾಣುವುದಿಲ್ವಾ? ಕಣ್ಣು ಎಲ್ಲರಿಗೂ ಕಾಣುತ್ತದೆ. ಕಣ್ಣು ಕಾಣದ ಹಾಗೆ ನೀವು ಮಾಡಬೇಕು. ಅದಕ್ಕೊಂದು ಉಪಾಯ ಉಂಟು. ಕಣ್ಣು ಬಿಡುವಾಗ ಎಲ್ಲ ಆಗಿರಬೇಕು. ನಾನು ಹೇಳ್ತೇನೆ, ಉಪಾಯ ನನ್ನ ಹತ್ರ ಉಂಟು. ಅದನ್ನೆಲ್ಲ ಅಡಿ ಗಟ್ಟಿ ಮಾಡಿಯೇ ಮಾತಾಡೋದು. ಏನಂತ ಅದು? ಅಂತಃಪುರಾಂತರ ಚರೀಮನಿಹತ್ಯ ಬಂಧೂನ್ ತ್ವಾಮುದ್ವಹೆ ಕಥಮಿತಿ ಪ್ರವದಾಮ್ಯುಪಾಯಂ. ಹೇಗೆ ಅಂತ ತಲೆಬಿಸಿ ಮಾಡ್ತಾ ಇದ್ದೀಯಾ? ಬೇಡಪ್ಪ, ಪ್ರವದಾಮ್ಯುಪಾಯಂ, ನಾ ಉಪಾಯ ಹೇಳ್ತೇನೆ. ಏನಂತೆ? ಪೂರ್ವೇದ್ಯುರಸ್ತಿ ಮಹತಿ ಕುಲದೇವಿ ಯಾತ್ರಾ ಯಸ್ಯಾಂ ಬಹಿಃ ನವವಧೂಃ ಗಿರಿಜಾಮುಪೇಯಾತ್. ತಲೆಬಿಸಿ ಮಾಡಬೇಡ, ಇದನ್ನು ಬೇಗ ಮುಗಿಸುವ. ಯಾವುದನ್ನು? ಇವತ್ತಿಂದನ್ನು. ಮದುವೆ ಆಗದೆ ಗೊತ್ತಿಲ್ಲ, ಹೇಳಿಕೆ ಬಂದಾಗಿದೆ, ಒಂದು ಗಳಿಗೆ ಆದರೂ ಹೋಗಬೇಡ್ವಾ ಅಲ್ವಾ? ಮತ್ತೆ ಇನ್ನು ಬರುವ ವರ್ಷ ಈ ಮದುವೆ ಹೇಳಿಕೆ ಬರಲಿಕ್ಕಿಲ್ಲ. ಉಪಾಯ ಉಂಟು. ಏನು ಗೊತ್ತಾ? ನಮ್ಮಲ್ಲೆಲ್ಲ ಒಂದು ಸಂಪ್ರದಾಯ ಉಂಟು. ಮದುವೆ ಹಿಂದಿನ ದಿವಸ ಮದುಮಗಳನ್ನು ಅಲಂಕಾರ ಮಾಡಿ ಆಯತ ಮಾಡಿ ನಮ್ಮಲ್ಲಿಯೇ ನಗರದ ಹೊರಗಡೆಯಲ್ಲಿ ಒಂದು ದೊಡ್ಡ ಗಿರಿಜಾ ದೇವಸ್ಥಾನ ಉಂಟು. ಆ ಗಿರಿಜಾ ದೇವಸ್ಥಾನಕ್ಕೆ ಮದುವೆಯಾಗುವ ಮದುಮಗಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಉಂಟು ಮೆರವಣಿಗೆಯಲ್ಲಿ. ಆ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗಿ ನಾವಲ್ಲಿ ಒಳಗೆ ಹೋಗಿ ಪೂಜೆ ಎಲ್ಲ ಮಾಡಲಿಕ್ಕುಂಟು, ಹಣ್ಣು ಕಾಯಿ ಎಲ್ಲ ಮಾಡಲಿಕ್ಕುಂಟು. ಅದೆಲ್ಲ ಆದ ಮೇಲೆ
ಅಲ್ಲಿಂದ ಹೊರಗೆ ಬರುವ ಹೊತ್ತಿನಲ್ಲಿ ನೀನು ನನ್ನನ್ನಲ್ಲಿಂದ ಕರ್ಕೊಂಡು ಹೋಗಬೇಕು. ಇದಕ್ಕೆ ರಾಕ್ಷಸ ವಿಧಿ ಅಂತ. ಕೃಷ್ಣ ಮೆಲ್ಲ ಒಂದು ಹೆಟ್ತಾನೆ ಹೀಗೆ. ಅಲ್ಲ, ಅದು ಸರಿ. ಈಗ ನಾನು ಒಂದು ವೇಳೆ ನಾ ಬಾರದೇ ಇದ್ರೆ ಏನು ಮಾಡ್ತೀನಿ ನೀನು? ಹೇಗೆ? ಕೃಷ್ಣನು ಕಮ್ಮಿ ಇಲ್ಲ, ಅವನೊಟ್ಟಿಗೆ ಜಯಿಸುವುದಷ್ಟು ಸುಲಭ ಇಲ್ಲ. ನಾನು ಬಾರದೇ ಇದ್ರೆ ನೀ ಏನು ಮಾಡ್ತಿ? ಎಂತ ಮಾಡುವುದು? ಹಾಗೆಲ್ಲಿ ಆದರೂ ಸಂಶಯ ಬಂದರೆ ಉತ್ತರ ಉಂಟು ನನ್ನ ಹತ್ರ. ಏನು? ಯಸ್ಯಾಂಘ್ರಿ ಪಂಕಜರಜಸ್ನಪನಂ ಮಹಾಂತೋ ವಾಂಛಂತ್ಯುಮಾಪತಿರಿವಾತ್ಮತಮೋಪಹತ್ಯೈ ಯರ್ಹ್ಯಂಬುಜಾಕ್ಷ ನ ಲಭೇಯ ಭವತ್ಪ್ರಸಾದಂ ಜಹ್ಯಾಮಸೂನ್ ವ್ರತಕೃಶಾನ್ ಶತಜನ್ಮಭಿಸ್ಯೋತ್. ನಿನ್ನ ಪಾದ ಏನು, ನಿನ್ನ ಸ್ವರೂಪ ಏನು ಅಂತ ನಾನು ಸರಿಯಾಗಿ ತಿಳಿದುಕೊಂಡವನು ಕೃಷ್ಣ. ಅನೇಕ ಋಷಿಮುನಿಗಳು ಯೋಗಿಗಳೆಲ್ಲ ಸಾವಿರ ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿ ನಿನ್ನನ್ನು ಒಲಿಸಿಕೊಂಡದ್ದಲ್ವೇ? ಅಂಥವರಿಗೂ ನೀನು ಸಿಗುವುದಿಲ್ಲ. ಅದನ್ನೇ ನೀನು ನನ್ನಲ್ಲಿ ತೋರಿಸಿದ ಜಾಗ್ರತೆ. ಯರ್ಹ್ಯಂಬುಜಾಕ್ಷ ನ ಲಭೇಯ ಭವತ್ಪ್ರಸಾದಂ. ನಿನ್ನ ಅನುಗ್ರಹ ನನಗೆ ಆಗಲಿಲ್ಲ, ನನ್ನನ್ನು ನೀನು ಸತಿ ಅಂತ ಸ್ವೀಕಾರ ಮಾಡಲಿಲ್ಲ ಅಂತ ಆದರೆ ಎಚ್ಚರ. ಜಹ್ಯಾಮಸೂನ್. ಮತ್ತೆ ಏನಾದರೂ ಮಾಡಿಕೊಳ್ಳುವುದಿಲ್ಲ, ಹೆದರಬೇಡ. ಮತ್ತೆ ಏಕಾದಶಿ ದ್ವಾದಶಿ ಇತ್ಯಾದಿ ವ್ರತಗಳನ್ನು ಅದನ್ನು ಮಾಡಿ, ಉಪವಾಸ ವ್ರತಗಳನ್ನು ಮಾಡಿ ಈ ದೇಹವನ್ನು ಕೃಶಗೊಳಿಸಿ ನಿನ್ನನ್ನೇ ಧ್ಯಾನಿಸುತ್ತಾ ಮತ್ತೆ ಮತ್ತೆ ಆರಾಧನೆಯನ್ನು ಮಾಡಿ ಈ ದೇಹವನ್ನು ಬಿಡ್ತೇನೆ. ಜಾಗ್ರತೆ. ಜಹ್ಯಾಮಸೂನ್. ಜೀವ ತೆಗಿತೇನೆ, ಜೀವ ತೆಕ್ಕೊಳ್ತೇನೆ ನಾನು. ಎಲ್ಲಿಗೆ? ಈ ಜೀವ ಹೋಗಿ ಸೇರುವುದು ನಿನ್ನನ್ನು ನೆನಪಿರಲಿ. ಮತ್ತೆ 100 ಜನ್ಮ ಪಡೆದು ಬಂದರೂ ಕೂಡ ನಾನು ಮದುವೆ ಆಗುವುದು ನಿನ್ನನ್ನೇ, ನೆನಪಿರಲಿ. ಇತಿ ನಿನ್ನವಳು ರುಕ್ಮಿಣಿ. ಇದನ್ನು ಓದ್ತಾನೆ ಬ್ರಾಹ್ಮಣ. ಕೃಷ್ಣ ಎಲ್ಲ ಚಂದದಲ್ಲಿ ಕೇಳಿ ಆ ಬ್ರಾಹ್ಮಣನ ಹತ್ರ ಹೇಳಿದ, ಗೊತ್ತುಂಟು ಸ್ವಾಮಿ ನನಗೆ, ನಾನು ಕೂಡ ಅವಳನ್ನೇ ಆಲೋಚನೆ ಮಾಡ್ತಾ ಇದ್ದೇನೆ ಮೊನ್ನೆಯಿಂದ. ತಥಾಹಮಪಿ ತಚ್ಚಿತ್ತಃ. ರುಕ್ಮಿಣಿಯಲ್ಲೇ ನನ್ನ ಮನಸ್ಸು ನೆಟ್ಟೋಗಿದೆ. ಮೊನ್ನೆಯಿಂದ ಕೆಲವು ದಿವಸ ಆಯಿತು, ನಿದ್ರೆ ಇಲ್ಲ. ನಿದ್ರಾಂಚ ನ ಲಭೆ ನಿಶಿ. ರಾತ್ರಿ ಮಲಗಿದ್ರೆ ನಿದ್ದೆ ಬರುವುದಿಲ್ಲ ಅಂತ. ಯಾಕೆ? ರುಕ್ಮಿಣಿಯ ಮನಸ್ಸು, ರುಕ್ಮಿಣಿಯ ಬಗ್ಗೆ ಆಲೋಚನೆ. ನಿದ್ದೆ ಇಲ್ಲ. ನಿದ್ರಾಂಚ ನ ಲಭೆ ನಿಶಿ. ರಾತ್ರಿ ನಿದ್ದೆ ಬರುವುದಿಲ್ಲ ಮಲಗಿದ್ರೆ. ಇದೇ ಆಲೋಚನೆ ನನಗೆ. ಯಾಕೆ ಆಲೋಚನೆ? ಆ ರುಕ್ಮಿಣಿ ಅಣ್ಣ ನನ್ನನ್ನು ದ್ವೇಷ ಮಾಡ್ತಾ ಇದ್ದಾನಲ್ಲ, ಅದನ್ನು ನಾನು ನಿವಾರಿಸಿ ಇವಳನ್ನು ಹೇಗೆ ವರಿಸುವುದು ಅಂತ ಆಲೋಚನೆ. ವೇದಾಹಂ ರುಕ್ಮಿಣಾ ದ್ವೇಷಾನ್ ಮಮೋದ್ದಾಹೋ ನಿವಾರಿತಃ. ನನ್ನ ಮದುವೆಯನ್ನು ನಿವಾರಿಸ್ತಾನಲ್ಲ, ಅದನ್ನು ನಾನು ಹೇಗೆ ನಿವಾರಿಸಲಿ ಅಂತ ಆಲೋಚನೆ ಮಾಡ್ತಾ ಇದ್ದೇನೆ. ಎಂಥದೇ ಇರಲಿ, ತಾಮಾನ ಇಷ್ಯೆ ಉನ್ಮಥ್ಯ. ಅಲ್ಲಿ ಯಾರೆಲ್ಲ ಅಡ್ಡಕಟ್ಟಿ ಬರ್ತಾರೆ ಅವರನ್ನೆಲ್ಲ ನಾನು ಸೋಲಿಸಿ ಅವಳನ್ನು ಕರ್ಕೊಂಡು ಬರ್ತೇನೆ. ಯಾಕೆ ಗೊತ್ತಾ? ಮತ್ಪರಾಂ ಅನವದ್ಯಾಂಗಿ. ಅತ್ಯಂತ ಪವಿತ್ರಾತ್ಮಳು ರುಕ್ಮಿಣಿ. ನನ್ನ ಬಗ್ಗೆ ಆಲೋಚನೆ ಮಾಡುವವಳು, ನನ್ನನ್ನೇ ಸೇರಬೇಕು ಅಂತ ಬಯಸಿದವಳು, ನನಗೆ ಸರ್ವವನ್ನು ಸಮರ್ಪಣೆ ಮಾಡಿದವಳು. ಅಂತಹ ಪವಿತ್ರಾತ್ಮಳಿಗೆ ಪವಿತ್ರನಾದ ನಾನಲ್ವೇ ಸಿಗಬೇಕು. ಸರಿ, ರಥ ಸಿದ್ಧತೆಗೆ ಆಜ್ಞೆ ಮಾಡ್ತಾನೆ. ಅಲ್ಲಿರುವವರಿಗೆ ರಥ ಸಿದ್ಧ ಆಯಿತು. ಬೇಕಾದಂತಹ ಕೆಲವೊಂದಷ್ಟು ಆಯುಧಗಳನ್ನೆಲ್ಲ ರಥದಲ್ಲಿ ಸೇರಿಸಿದ. ಅಲ್ಲಿ ಗಲಾಟೆ ಮಾಡಿದರೆ ಬೇಕಲ್ಲ ಹೆದರಿಸಲಿಕ್ಕೆ. ಕೆಲವೊಂದಷ್ಟು ಜನಗಳನ್ನು ಒಟ್ಟಿಗೆ ಹಾಕಿದ, ಅದರಲ್ಲಿ ಸೈನಿಕರನ್ನು. ಹೊರಟು ಅಲ್ಲಿಗೆ ತಲುಪುವ.
ಭೀಷ್ಮಕ ಮಹಾರಾಜನಿಗೆ ಗೊತ್ತಿತ್ತು ಕೃಷ್ಣ ಬಂದೇ ಬರ್ತಾನೆ ಈ ಸಲ ಅಂತ. ಹಾಗಾಗಿ ಅವನಿಗೆ ಉಳಿದಕ್ಕೋಸ್ಕರ ಒಂದು ಬೇರೆ ಒಂದು ವ್ಯವಸ್ಥೆ. ಅಲ್ಲಿ ಇಲ್ಲಿ ರುಕ್ಮಿ ಯಾರು? ರುಕ್ಮಿಣಿ ಅಣ್ಣ. ಈ ರುಕ್ಮಿ ಏನು ಮಾಡಿದ? ಶಿಶುಪಾಲನಿಗೆಲ್ಲ ಬೇಕಾದ್ದೆಲ್ಲ ವ್ಯವಸ್ಥೆ ಮಾಡಿ ಅವನಿಗೊಂದು ಹವಾನಿಯಂತ್ರಿತವಾದ ಒಂದು ವ್ಯವಸ್ಥೆ, ಅಲ್ಲಿ ಬಂದು ಉಳ್ಕೊಳ್ಳಿಕ್ಕೆ. ಅವ ಎಲ್ಲ ಅಲ್ಲಿ ಮನೆಯಲ್ಲಿ ನಾಂದಿ ಇತ್ಯಾದಿಗಳನ್ನು ಮಾಡಿ ಕೈಗೆ ಕಂಕಣ ಕಟ್ಟಿ ಬಂದಿದ್ದಾನೆ ಮದುಮಗ. ಸರಿ, ಅವನು ಹಾಗೆ, ಅವನ ಜೊತೆಗೆ ಎಲ್ಲ ದುಷ್ಟಕೂಟ ಎಲ್ಲ ಒಟ್ಟಿಗೆ ಉಂಟು. ಇಲ್ಲಿ ಕೃಷ್ಣ ಬಲರಾಮರು ಹಾಗೆ ಒಂದಷ್ಟು ಜನ ಸೈನಿಕರನ್ನು ಸೇರಿಸಿಕೊಂಡು ಬಂದು ಸೇರಿದ್ದಾರೆ. ಇವಳಿಗೆ ತಲೆ ಬಿಸಿ ಆಯಿತು. ಇನ್ನು ಸ್ವಲ್ಪ ಹೊತ್ತಿರುವುದು ಮುಹೂರ್ತಕ್ಕೆ, ನಾಳೆ ಬೆಳಿಗ್ಗೆ ಇಂತಿಷ್ಟು ಗಂಟೆಗೆ ಮುಹೂರ್ತ. ಆ ಹೊತ್ತಿಗಾಗುವಾಗ ಕೃಷ್ಣ ಬಾರದೇ ಇದ್ದರೆ ನನ್ನನ್ನು ಆ ಧೂರ್ತನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಇವ ಹೋದ, ಬ್ರಾಹ್ಮಣನ ಸುದ್ದಿ ಇಲ್ಲ, ಎಲ್ಲಿಗೆ ಹೋದ ನನಗೆ ಅಂತ ಆಲೋಚನೆ ಮಾಡ್ತಾ ಇದ್ದಾಳೆ. ನಾಗಚ್ಛತ್ಯರವಿಂದಾಕ್ಷೋ, ಕೃಷ್ಣ ಇನ್ನೂ ಬರುವುದಿಲ್ಲಲ್ಲ, ಕಾರಣ ಏನಿರ್ಬೋದು? ನನ್ನ ಈ ಪತ್ರವನ್ನು ಹರಿದು ಬಿಸಾಡಲಿಕ್ಕಿಲ್ಲಲ್ಲ ಅಂತ. ಸೋಪಿ ನಾವರ್ತದೆ ಅದ್ಯಾಪಿ, ನನ್ನಿಂದ ಪತ್ರ ತೆಕ್ಕೊಂಡು ಹೋದವನು ಸುದ್ದಿ ಇಲ್ಲ. ಮೈ ಅನವದ್ಯಾತ್ಮ ದೃಷ್ಟ ಕಿಂಚಿತ್ ಜುಗುಪ್ಸಿತಂ. ನಾನು ಬರದಿರಲಿಲ್ಲ, ಆದರೂ ಬೇಡದಿದ್ದದ್ದಾಯ್ತಾ? ಯಾಕಪ್ಪ ಹೀಗೆ? ನನಗೆ ಆ ಕೃಷ್ಣನನ್ನು ಪಡೆಯುವಂತಹ ಸೌಭಾಗ್ಯ ಇಲ್ಲ, ನಾನು ದುರ್ಭಗೆ, ನಾನು ದೈವಾನುಗ್ರಹವೂ ಇಲ್ಲ ನನಗೆ, ಆ ಗೌರಿಯ ಅನುಗ್ರಹವೂ ಆಗ್ತಾ ಇಲ್ಲಲ್ಲ, ಏನು ಅಂತ ಹೇಳಿ ಕೃಷ್ಣನ ಬಗ್ಗೆ ಆಲೋಚನೆ ಮಾಡ್ತಾ ಇರುವಾಗ ಇದ್ದಕ್ಕಿದ್ದಾಗೆ ಅವಳ ಎಡಭುಜ ಎಡತೊಡೆ ಅದ್ರಿತಂತ. ಹಬ್ಬಬ್ಬ, ಎಡಭುಜ ಅದುರಿತಲ್ಲ, ಶುಭ ಶಕುನ. ಯಾರಿಗೆ? ನಿಮಗೆ. ಅದೇ ನಮಗೆಲ್ಲಿ ಅದರಿದ್ರೆ ಈ ಸಲ ಹೋಯಿತು ಅಂತ ಲೆಕ್ಕ. ಎಡಭುಜ ಪುರುಷರಿಗೆ ಅದುರಿತು ಅಂತಾದರೆ ಎಡಭುಜ ಎಡ ಕಣ್ಣು, ಈ ರುಕ್ಮಿಣಿಗೆ ಎಡಕಣ್ಣು ಎಡಭುಜ ಎಡತೊಡೆ ಎಲ್ಲವೂ ಏಕಕಾಲದಲ್ಲಿ ಶೇಕ್ ಆಯ್ತಂತೆ, ಕಂಪನ. ಅದೇ ನಮಗೆ ಆದರೆ ಅಶುಭ, ಸ್ತ್ರೀಯರಿಗಾದರೆ ಶುಭ. ನಮಗೆ ಯಾವತ್ತೂ ಕೂಡ ಬಲಗಣ್ಣು ಬಲಭುಜ ಬಲತೊಡೆ ಅದುರಬೇಕು, ಆವಾಗ ನಾವು ನೆನೆಸಿದ್ದು ಹೊರಟ ಕಾರ್ಯ ಪ್ಲಸ್ ಅಂತ ಲೆಕ್ಕ. ನಿಮಗೆ ಎಡಭುಜ ಎಡಕಣ್ಣು ಎಡತೊಡೆ ಅದುರಬೇಕು. ಇವಳಿಗೆ ಆ ವಿಷಯ ಎಲ್ಲ ಗೊತ್ತಿತ್ತು ನೋಡಿ. ಹಾಗಾಗಿ ಒಂದು ಸಲ ಉಸಿರು ನಿಟ್ಟುಸಿರು ಬಿಟ್ಲು. ಅಷ್ಟೊತ್ತಿಗೆ ಆ ಪತ್ರ ತಗೊಂಡು ನಾವು ಬಂದಲ್ಲ, ಅಲ್ಲಿ ಓಡಿಕೊಂಡು ಬಂದ, ಎಲ್ಲ ಹೇಳಿದ ವಿಷಯ, ಬಂದಿದ್ದಾರೆ, ಈಗ ಆಯಿತು ಮುಗಿಯಿತು ಅಂತ. ಸರಿ, ಇಷ್ಟು ಮಾಡಿದ್ದಕ್ಕೆ ಏನು ಕೊಡಬೇಕು? ಏನಿಲ್ಲ ನನ್ನ ಹತ್ರ, ಒಂದು ನಮಸ್ಕಾರ ಮಾತ್ರ. ನಾಡಿದ್ದು ಮದುವೆಗೆ ಬಂದು ಒಂದು ಆಶೀರ್ವಾದ ಮಾಡಿ ಮಂತ್ರಾಕ್ಷತೆ ಹಾಕಿ ಹೋಳಿಗೆ ಊಟ ಮಾಡಿ ಹೋಗಬೇಕು. ಬ್ರಾಹ್ಮಣಾಯ ಪ್ರಿಯಂ ಅನ್ಯನ್ ಎಂತ ಇಲ್ಲ ಅವನಲ್ಲಿ. ಈ ಒಂದು ಬಹುದೊಡ್ಡ ಯಾರಿಂದಲೂ ಮಾಡಲಿಕ್ಕೆ ಆಗದ ಕೆಲಸಕ್ಕೆ ಏನು ಕೊಡುವುದು ಉಡುಗೊರೆ? ಏನಿಲ್ಲ, ಯಾವುದು ಕೊಟ್ಟರು ಕಡಿಮೆ ಅದು ಹಾಗೆ. ಮತ್ತು ಅವಳಲ್ಲಿ ಯಾವುದಿಲ್ಲ, ಎಲ್ಲ ಉಂಟು. ಹಾಗೆಂತ ಯಾವುದು ಕೊಟ್ಟರು ಕೂಡ ಈ ಮಾಡಿದ ಕೆಲಸಕ್ಕೆ ಇದು ಉಡುಗೊರೆ ಆಗಲಿಕ್ಕಿಲ್ಲ, ಹೃದಯದ ನಮಸ್ಕಾರ ಮಾತ್ರ. ಆಯ್ತಮ್ಮ, ಬರ್ತೇನೆ, ಊಟಕ್ಕೆ ಬರ್ತೇನೆ, ಮದುವೆಗೆ ಬರ್ತೇನೆ. ಸರಿ ಆಯಿತು. ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಕೃಷ್ಣ ಬಲರಾಮರು ಬಂದಿದ್ದಾರೆ, ಅವರ ಕಡೆಯವರೆಲ್ಲ ಬಂದು ಒಂದು ಕಡೆಯಲ್ಲಿ ಸೇರಿದ್ದಾರೆ, ಇಲ್ಲಿ ಶಿಶುಪಾಲಾದಿಗಳು ಬಂದು ಸೇರಿದ್ದಾರೆ. ಒಂದು ದೃಷ್ಟಿ ಉಂಟು ಶಿಶುಪಾಲಾದಿಗಳಿಗೆ, ಕೃಷ್ಣ ಅಡ್ಡ ಹಾಕದೇ ಇರಲಿಕ್ಕಿಲ್ಲ ಅಂತ, ಏನಾದರೂ ಒಂದು ಕಿತಾಪತಿ ಮಾಡದೇ ಇರಲಿಕ್ಕಿಲ್ಲ ಕೃಷ್ಣ ಅಂತ ಅವರಿಗೂ ಆಲೋಚನೆ ಉಂಟು. ಇದು ಸುಮ್ಮನೆ ಕೂತುಕೊಳ್ಳುವ ಜಾತಿಯಲ್ಲ ಅಂತ ಇವರಿಗೂ ಒಂದು ನಿಶ್ಚಯ ಉಂಟು. ಹಾಗಾಗಿ ಇಬ್ಬರು ಕೂಡ ಸನ್ನದ್ಧರಾಗಿದ್ದಾರೆ. ಸರಿ ಆಯಿತು, ಎಲ್ಲ ಸಿದ್ಧ ಆಯಿತು. ಇನ್ನೀಗ ಮದುಮಗಳ ಅಲಂಕಾರ ಎಲ್ಲ ಆಯಿತು, ಆಗಿ ಹೊರಗಡೆ ಕರ್ಕೊಂಡು ಬರಬೇಕು. ಸರಿ, ಎಲ್ಲ ಶುರುವಾಯಿತು. ವಾದ್ಯದವರು, ಚಂಡೆಯವರು, ವೇದಘೋಷದವರು ಅತ್ಲಾಗಿ ಇತ್ಲಾಗಿ ಕಲಶ ಹಿಡ್ಕೊಂಡು ಎಲ್ಲ ಸಿದ್ಧರಾದರು.
ಕೆಲವರು ಮದುಮಗಳಿಗಿಂತಲೂ ಹೆಚ್ಚಿನ ಅಲಂಕಾರದಲ್ಲಿ ಹೆಂಗಸರು ತಯಾರಾದರು. ಕಲಶ ಹಿಡ್ಕೊಂಡು ಅತ್ಲಾಗಿತ್ಲಾಗಿ ಮೆರವಣಿಗೆಯಲ್ಲಿ ಹೋಗಬೇಕು ಗಿರಿಜಾ ಗುಡಿಗೆ. ಅದಕ್ಕೋಸ್ಕರ ಹೊರಟು ಚಂಡೆಯವರೆಲ್ಲ ಆಯಿತು, ಡೋಲು ವಾದ್ಯ ಘೋಷ ಏನೋ ರಾದ್ಧಾಂತ, ಗೌಜಿಯೋ ಗೌಜಿ. ಸರಿ, ಹೋಗಿ ಗುಡಿಗೆ ತಲುಪಿದ್ದಾರೆ. ಅವಳು ಪಲ್ಲಕ್ಕಿಯಿಂದ ಇಳಿದು ಆಚೆಂದ ನೋಡಬೇಕು, ಸಾಕ್ಷಾತ್ ಲಕ್ಷ್ಮೀದೇವಿ ಬೇರೆಯಲ್ಲ, ರುಕ್ಮಿಣಿ ಬೇರೆಯಲ್ಲ, ಅಂತಹ ದಿವ್ಯವಾದಂತಹ ಸ್ವರೂಪ ಅದು. ಪಲ್ಲಕ್ಕಿಯಿಂದ ಇಳಿದು ಗುಡಿಯ ಒಳಗಡೆ ಪ್ರವೇಶ ಮಾಡಿದ್ದಾಳೆ. ಗಿರಿಜಾ ಗುಡಿಗೆ ಪ್ರವೇಶ ಮಾಡಿದ್ದು ಮಾತ್ರ, ಗಿರಿಜೆಯನ್ನು ಪೂಜೆ ಮಾಡಬೇಕು ಅಂತ ತಲೆಯೆಲ್ಲ ಕೃಷ್ಣನಲ್ಲಿಯೇ. ಸರಿ, ಅಲ್ಲಿ ಹೋಗಿ ಪೂಜೆ ಮಾಡ್ತಾಳೆ. ಪೂಜೆ ಮಾಡಿ ಆ ಉಮಾಶಿವನಲ್ಲಿ ಪ್ರಾರ್ಥನೆ ಮಾಡ್ತಾಳೆ. ಈ ರುಕ್ಮಿಣೀದೇವಿ ಅಮ್ಮ ಸಹಿತವಾಗಿರುವಂತಹ ಶಿವ, ನನಗೆ ಕೃಷ್ಣನೇ ಗಂಡನಾಗಿ ಬರಲಿ, ಅನುಗ್ರಹ ಮಾಡಮ್ಮ ಅಂತ. ಸರಿ, ಅಲ್ಲಿಂದ ಮೆಲ್ಲ ಹೊರಗೆ ಎಲ್ಲ ಆಗಿ ಪ್ರಸಾದ ತೆಕ್ಕೊಂಡು ಹೊರಗೆ ಬರುವುದು. ಹೊರಗೆ ಬರುವಾಗ ಈ ವಾದ್ಯದವರೆಲ್ಲ ಬಾರಿಸ್ತಾ ಇದ್ದಾರೆ, ಚಂಡೆಯವರು ಇವರೆಲ್ಲ ಎಲ್ಲ ನೋಡುವುದು ಇವಳನ್ನೇ, ಈ ಮದುಮಗಳನ್ನು. ಹೀಗೆ ಆ ಒಂದು ಕಡೆ ನೋಟ, ಕುಡಿ ನೋಟ, ಓರೆ ನೋಟ, ನೇರ ನೋಟ, ಮುಗುಳುನಗೆ ಮುಖದಲ್ಲಿ. ಕೆಲವರನ್ನು ಬೇಕು ಅಂತಲೇ ನೋಡುವುದು. ಮಾಯೆ ಅಲ್ವ ಅದು? ಯಾವುದು ರುಕ್ಮಿಣಿ ಅಂದರೆ? ಅವಳ ಮಾಯಾ ಪ್ರಾಬಲ್ಯಕ್ಕೆ ಕೆಲವರೆಲ್ಲ ಚಂಡೆಯವರು ಚೆಂಡೆ ಬಾರಿಸ್ತಾ ಇರುವಾಗ ವಾದನ ಮಾಡ್ತಾರೋ ಇದ್ದಾಗಿದ್ದಾಗ ಅಲ್ಲಿಯೇ ನಿಂತೋಯ್ತು. ಇವಳನ್ನು ನೋಡಿಯೇ ಬಾಕಿ ಅವರು. ವಾದ್ಯದವರ ಸ್ವರವೇ ಬರಲಿಕ್ಕಿಲ್ಲ ವಾದ್ಯದಿಂದ. ಕೆಲವರು ನೋಡಿ, ಇಂಥ ಸೂಕ್ಷ್ಮತೆ ನೋಡಿ, ಇದಷ್ಟು ಪಕ್ಕ ನಮಗೆ ತಲೆಗೆ ಹೋಗ್ಲಿಕ್ಕಿಲ್ಲ. ಇದು ದೇವಮಾಯಾಮಿವ ನೋಡಿ, ದೇವಮಾಯೆ ಇದು. ಲಕ್ಷ್ಮಿ ಬೇರೆ ಅಲ್ಲ, ಇವಳು ಬೇರೆ ಅಲ್ಲ. ಆ ದೇವಮಾಯೆಗೆ ಅಲ್ವ ನಾವೆಲ್ಲ ಒಟ್ಟು ಕಟ್ಟು ಬಿದ್ದು ಹೊರಳಾಡ್ತಾ ಇರೋದು ಇವತ್ತಿಗೂ ಕೂಡ. ಜಾಗೃತೆ ಬೇಕು. ರುಕ್ಮಿಣಿಯನ್ನು ಕೃಷ್ಣನಲ್ಲದೆ ಬಾಕಿದ್ದವರಿಗೆ ದಕ್ಕಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಬೆಂಕಿಯೂ ಹೌದು, ಅದು ನೀರೂ ಹೌದು, ಎಲ್ಲವೂ ಹೌದು. ಸುಮಧ್ಯಮ ಕುಂಡಲ ಮಂಡಿತ, ಆ ಮಾಯೆಗೆ ಎಲ್ಲರೂ ಕೂಡ ಬಿದ್ದು ಬಿಟ್ಟರಲ್ಲಿ. ಅವಳನ್ನು ನೋಡಿ ಮುಂದೆ ಮುಂದೆ ಹೋಗುವುದು. ನೋಡಿ ಹೋಗುವಾಗ ಕೆಲವರ ಕಾಲಿಗೆ ಕೆಲವರ ಕಾಲು ಸಿಕ್ಕಿ ಬಿದ್ದು ಬಿಡುವುದು ಅತ್ಲಾಗಿ. ಅಂತಹ ಒಂದು ಮೋಹನವನ್ನು, ಮಾಯೆಯನ್ನು ಆವರಿಸಿ ಬಿಡ್ತಾಳೆ ಅಲ್ಲಿದ್ದವರಲ್ಲಿ. ಕೊನೆಗೆ ಪೇತುಹು ಕ್ಷಿತವು ಗಜರಥಾಶ್ವ, ಈ ಆನೆ ಮೇಲೆ ಕುದುರೆ ಮೇಲೆಲ್ಲ ಇದ್ರು ಕೆಲವರೆಲ್ಲ ಇವಳನ್ನು ನೋಡಿ 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 ತಮ್ಮನ್ನು ತಾವು ಮೈ ಮರೆತು ಪೇತುಹು ಕ್ಷಿತವು, ಭೂಮಿಯಲ್ಲಿ ಬಿದ್ದು ಬಿಟ್ರಂತೆ. ವಿಮೂಢಾಹ, ತಮ್ಮನ್ನು ತಾವು ಮರೆತರು. ನನ್ನನ್ನು ನಾನು ಮರೆತರೆ ಮತ್ತೆ ಬೀಳುವುದೇ ಅಲ್ಲ, ಎರಡನೇ ಸ್ಟೆಪ್ಪು. ಆತ್ಮವಿಸ್ಮೃತಿ ಅಂತ ಯಾವನಿಗೂ ಬರಬಾರ್ದು ಯಾವತ್ತೂ ಕೂಡ. ಮೈ ಮರೆವು ಆವರಿಸಬಾರ್ದು, ಜಾಗೃತ ಬೇಕು. ಸರಿ, ಎಲ್ಲರನ್ನು ನೋಡ್ತಾ ಒಂದು ನೆಗಾಡುತ್ತಾ ರುಕ್ಮಿಣಿ ಅಲ್ಲಿಂದ ಮೆಲ್ಲ. ಅದು ಹೇಗೆ ಅಂತ ಕೇಳಿದರೆ, ಮದುಮಗಳು ಮುಖ ಯಾರಿಗೂ ಕಾಣಬಾರ್ದು. ಹಾಗೆ ಅಂತ ಪಾರದರ್ಶಕತೆಯಿಂದ ಕೂಡಿದಂತಹ ಒಂದು ಶಾಲನ್ನು ತಲೆಗೆ ಹೀಗೆ ಹಾಕಿ ಅಡ್ಡ ಹಿಡಿಯೋದು. ಹೀಗೆ ಇವಳು ಉತ್ಸಾರ್ಯ ವಾಮ ಕರಜೈ ಅಲಕಾನಪಾಂಗೈ ಪ್ರಾಪ್ತಾನ್ ಹ್ರಿಯೈಕ್ಷತ ನೃಪಾನ್. ಆ ಶಾಲನ್ನು ಮೆಲ್ಲ ಹೀಗೆ ತೆಗೆದು ಹೀಗೆ ನೋಡುದಂತೆ. ಆ ನೋಟಕ್ಕೆ ಇವರು ಅಡ್ಡ ಬೀಳುವುದು. ಮಾಯೆಗೆ ಅಡ್ಡ ಬೀಳದೆ ನಮಗೆ ಏಳಿಗಿಲ್ಲ ಅಂತ. ಹಾಗೇ ಅಲ್ವ ನಾವು ಲಲಿತಾ ಸಹಸ್ರನಾಮ ಅದನ್ನು ಇದನ್ನೆಲ್ಲ ಪಾರಾಯಣ ಮಾಡುವುದು. ಮಾಯೆಗೆ ಅಡ್ಡ ಬೀಳದವ ಅಡ್ಡ ಬೀಳುವುದೇ ಮತ್ತೆ. ಸರಿ, ಇವಳ ತಲೆಯಲ್ಲಿ ಅದು ಒಂದು ಎಂತ ಬಂದಿದ್ದಾನೆ ಅಂತ ಹೇಳಿದ್ದಾನೆ, ಕಾಣೋದಿಲ್ಲಲ್ಲ, ಎಲ್ಲಿದ್ದಾನೆ ಇವಳ ತಲೆಯಲ್ಲಿ? ಅದುವೇ
ಬಂದ್ಲು, ನೋಡ್ತಾಳೆ, ಎಲ್ಲಿಯೂ ಇಲ್ಲ ಅಂತ ಹೋದನ ಹೇಗೆ ಬಂದ ಅಂತ ಹೀಗೆ ಆಲೋಚನೆ ಮಾಡ್ತಾ ಇರುವಾಗ ತಾಂ ರಾಜಕನ್ಯಾಂ ಆಲೋಚನೆ ಮಾಡ್ತಾ ಇದ್ದಾಳೆ. ಎಲ್ಲರೂ ಕೂಡ ಎಂಥ ಮಾಯೆಯನ್ನು ಆವರಿಸಿ ಬಿಟ್ಟಿದ್ದಾಳೆ ಈ ರುಕ್ಮಿಣೀ ದೇವಿ ಅಂತಂದರೆ ಯಾರಿಗೂ ಗೊತ್ತಾಗುವುದೇ ಇಲ್ಲ ಅಲ್ಲಿ ಏನು ನಡೀತದೆ ಅಂತ. ಅಂತಹ ಮಾಯೆಯಲ್ಲಿ ಎಲ್ಲರೂ ಕೂಡ ವಿಸ್ಮಿತರಾಗಿ ಹೋಗಿದ್ದಾರೆ, ವಿಮೂಢರಾಗಿ ಹೋಗಿದ್ದಾರೆ. ಇದ್ದಕ್ಕಿದ್ದಾಗೆ ಎಲ್ಲಿಂದಲೋ ಕೃಷ್ಣ ಬಂದ ರಥ ಸಮೇತನಾಗಿ ಬಂದದ್ದು ಗೊತ್ತಾಗಲಿಲ್ಲ. ಬಂದು ತಕ್ಷಣವೇ ರಥದಿಂದ ಇಳಿದು ರುಕ್ಮಿಣಿಯನ್ನು ಹೀಗೆ ಎತ್ತಿಕೊಂಡು ಹೋಗಿ ರಥದಲ್ಲಿ ಕುಳ್ಳಿರಿಸಿ ಅಲ್ಲಿಂದ ಹೊರಟಾಗುವಾಗ ಆ ಮಾಯೆ ಅಲ್ಲಿಂದ ಬಿಟ್ಟಿತು. ಯಾಕೆ? ವಿದರ್ಭ ನಗರದಿಂದ ಮಾಯೆ ಹೊರಟಿತಲ್ವ. ಮಾಯ ಹೊರಟಾಗ ಮತ್ತೆ ಎಚ್ಚರ ಆಗಬೇಕಲ್ಲ ಎಲ್ರಿಗೂ. ಇದು ನೋಡಿ ರಹಸ್ಯ. ಓಡಿ ಅಷ್ಟೊತ್ತಿಗೆ ಅಲ್ಲಿದ್ದ ಶಿಶುಪಾಲಾದಿಗಳಿಗೆ ತಲೆ ಬಿಸಿ ಆಯಿತು. ನನ್ನ ಕೈಗೆ ಬಾಯಿಗೆ ಬಂದ ಪಂಚಾಮೃತ ಒಳಗೆ ಹೋಗಲಿಲ್ಲಲ್ಲ. ಅಂದರೆ ಇಲ್ಲಿವರೆಗೆ ಬಂದಿದ್ದಾನೆ ಅವ, ಕಂಕಣ ಅಲ್ಲ ಕಟ್ಟಿ ಅಂತೇ ಆ ಪುರೋಹಿತರಿಗೆಲ್ಲ ದಕ್ಷಿಣೆ ಕೊಟ್ಟು ಎಲ್ಲ ತಪ್ಪಿತಲ್ಲ ಅಂತ ಹೇಳಿಕೊಂಡು ಹೊರಟರು. ಇತಿ ಸರ್ವೇ ಸುಸಂರಬ್ಧ ವಾಹನ ಆರುಹ್ಯ ದಂಶಿತಾ. ಎಲ್ಲ ಹೋಗಿ ಕೃಷ್ಣನ ಜೊತೆಗೆ ಹೋರಾಟ ಮಾಡುವುದಕ್ಕೆ ತೊಡಗಿದ್ರು. ಎಲ್ಲರನ್ನೂ ಕೂಡ ಅಲ್ಲಿ ಅವ ಸೋಲಿಸಿ ಮುಂದೆ ಹೋದ. ಕೊನೆಗೆ ಅಲ್ಲಿ ಶಿಶುಪಾಲನ ಒಟ್ಟಿಗೆ ಬಂದವರೆಲ್ಲ ಹೇಳಿದರು, ನೀ ತಲೆಬಿಸಿ ಮಾಡಬೇಡ ಮಾರೆ, ಊರಲ್ಲಿ ನಿನಗೆ ಹುಡುಗಿಯರು ಸಿಕ್ಲಿಕ್ಕಿಲ್ಲ, ನೀನು ಒಂದು ಚಂದದಲ್ಲಿ ಹೋಗಿ ಅಲ್ಲಿ ಕೂತು ನಿಂತರೆ ನಿನ್ನನ್ನು ವರಿಸಲಿಕ್ಕೆ ಕೆಲವರು ಬರ್ತಾರೆ, ನೀನು ತಲೆಬಿಸಿ ಮಾಡಬೇಡ. ಅದು ಹೇಗಾದರೂ ನಿನಗೆ ದಕ್ಕಲಿಕ್ಕಿಲ್ಲ, ಅದನ್ನೆಲ್ಲ ಮನೆಯಲ್ಲಿ ಸಂಭಾಳಿಸೋದು ಕಷ್ಟ. ಯಾರನ್ನು? ರುಕ್ಮಿಣಿಯನ್ನು. ಅದೆಲ್ಲ ನಿನ್ನಿಂದ ಹೇಳಿದ್ದು ಕೇಳಿಸ್ಲಿಕ್ಕೆ ಆಗಲಿಕ್ಕಿಲ್ಲ ಅದನ್ನೆಲ್ಲ. ಅದು ಕೈ ತಪ್ಪಿ, ಅದು ಮಿಂಚು, ಅದು ಕೈ ತಪ್ಪಿ ಹೋಗ್ಲಿಕ್ಕೆ ಸಾಕು, ನೀ ತಲೆಬಿಸಿ ಮಾಡಬೇಡ, ಅದು ಆದದ್ದು ಒಳ್ಳೆಯದೇ ಆಯಿತು, ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿ ಅವನನ್ನು ಸಮಾಧಾನ ಮಾಡಿಸಿ ಕೊನೆಗೆ ಎಂತ ಮಾಡೋದು, ಹೋಗದೆ ನಿರ್ವಾಹ ಇಲ್ಲ, ಹೋದರು ಮನೆಗೆ. ಇತ್ತ ಅಣ್ಣನಿಗೆ ತಲೆಬಿಸಿ ಆಯಿತು. ಎಲ್ಲ ನನ್ನ ಮರ್ಯಾದೆ ತೆಗ್ನಲ್ಲ ಈ ಕೃಷ್ಣ, ನಾನಿನ್ನು ಊರಲ್ಲಿ ಮುಖ ತೋರಿಸುವುದು ಹೇಗೆ? ನಾನಿನ್ನು ಕೃಷ್ಣನನ್ನು ಕೊಂದು ನನ್ನ ತಂಗಿಯನ್ನು ಬಿಡಿಸಿ ತಾರದೆ ಇನ್ನು ಈ ಮನೆಗೆ ನಾನು ಕಾಲಿಡುವುದಿಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡಿ ಅಲ್ಲಿಂದ ಹೊರಟ, ಖಡ್ಗ ಹಿಡ್ಕೊಂಡು. ತಲೆ ಕಡಿತೇನೆ ಕೃಷ್ಣನನ್ನು ಹೋಗಿ ಆಗುವಾಗ ಇವ ಓಡಿಸಿಕೊಂಡು ಬರ್ತಾ ಇದ್ದಾನೆ ಅಂತ ಗೊತ್ತಾಯಿತು. ಅಲ್ಲಿಂದ ಅಬೌಟ್ ಟರ್ನ್ ಕೃಷ್ಣ. ಅಷ್ಟೊತ್ತಿಗೆ ಇವ ಕತ್ತಿ ಹಿಡಿದಾಗ, ಕೃಷ್ಣ ಕತ್ತಿ ಹಿಡಿದ ಕಾಲಕ್ಕೆ ರುಕ್ಮಿಣಿ ಹೇಳಿದ್ಲು ಕೈ ಮುಗಿದು, ಸ್ವಾಮಿ ಬಿಟ್ಟು ಬಿಡಿ, ಅಣ್ಣ ಹೊಸ ಸಂಬಂಧ ಹಾಳು ಮಾಡೋದು ಬೇಡ, ಅವನನ್ನು ಬಿಟ್ಟು ಬಿಡುವ. ಸರಿ ಅಂತ ಹೇಳಿ ಅವನ ಶಾಲಿಂದಲೇ ಅವನನ್ನೊಂದು ಮರಕ್ಕೆ ಕಟ್ಟಿ ಹಾಕಿ, ಯಾರನ್ನು? ರುಕ್ಮಿಯನ್ನು ಕಟ್ಟಿ ಹಾಕಿ ಅವನ ತಲೆಯನ್ನು ಬೋಳಿಸಿದರು ಈ ಕೃಷ್ಣ ತನ್ನ ಖಡ್ಗದಲ್ಲಿ. ಬೋಳಿಸಿದ ಮೇಲೆ ಮೀಸೆಯ ಅರ್ಧ ಭಾಗವನ್ನು ಬೋಳಿಸಿಟ್ಟ. ಅದಕ್ಕಿಂತ ತಲೆ ಕಡಿಬೋದಿತ್ತು. ಇವನಿಗೆ ಒಟ್ಟು ಮರ್ಯಾದೆಯೇ ಇರಲಿಲ್ಲ, ಇದ್ದ ಮರ್ಯಾದೆಯೂ ಹೋಯ್ತತ್ಲಾಗಿ. ಕೊನೆಗೆ ಹತಾಶನಾದ. ಮತ್ತೆ ಬಲರಾಮ ಸ್ವಲ್ಪ ಅಲ್ಲಿ ಜೋರು ಮಾಡಿದ, ನಿನಗೆ ಬೇಡದ ಕೆಲಸ, ನಿನಗೆ ಹಾಗೆಲ್ಲ ಹೊಸ ಸಂಬಂಧವನ್ನು ಹಾಳು ಮಾಡೋದು ನೀನು. ಅವ ಆದಿಶೇಷ ಅಲ್ವಾ, ಯಾರು? ಬುಸುಗುಡ್ತಾನೆ ಇರ್ತದೆ ಕೆಲವು ಸಲ. ಇವನ ಈ ತುಂಟತನಕ್ಕೆ ಅವ ಬುಸುಗುಡ್ತಾ ಇರ್ತಾನೆ. ಅವನಿಗೆ ಸ್ವಲ್ಪ ಮುಗಿದ ಕೈ ಓರೆ ಆದರೆ ಬುಸುಗುಡ್ತದೆ ಅದು. ಅವ ಆಗಿರುವ ಅಣ್ಣ. ಸರಿ, ಅವ ಅಲ್ಲಿ ಮತ್ತೆ ಮನೆಗೆ ಹೋಗುವುದಿಲ್ಲ. ಯಾರು? ರುಕ್ಮಿ ಮನೆಗೆ ಹೋಗುವುದಿಲ್ಲ. ಮತ್ತು ಅಲ್ಲಿಯೇ ಒಂದು ಪಕ್ಕದಲ್ಲಿ ಒಂದು ಭೋಜಕಟಕ ಹೇಳುವ ಒಂದು ದೊಡ್ಡ ಒಂದು ನಗರವನ್ನು ನಿರ್ಮಾಣ ಮಾಡಿ ಅಲ್ಲಿ ವಾಸ ಮಾಡಿಕೊಂಡಿರ್ತಾನೆ. ಸರಿ, ಇವರು ಹೋದರು. ಇವರು ಹೋಗಿ ಎಲ್ಲ ದ್ವಾರಕೆಗೆ ಪ್ರವೇಶ ಆಯಿತು. ದ್ವಾರಕೆಗೆ ಪ್ರವೇಶ ಆಗಿ ಅದ್ಭುತವಾದಂತಹ ಒಂದು ಮಹೋತ್ಸವ ಏರ್ಪಾಡಾಗ್ತದೆ. ಎಲ್ಲರೂ ಕೂಡ ಸಿದ್ಧರಾಗಿ ರುಕ್ಮಿಣಿ ಕಲ್ಯಾಣವಾಗ್ತದೆ. ಮದುವೆಯ ಸಮಾರಂಭ. ಎಲ್ಲರೂ ಕೂಡ ಇದ್ದಾರೆ ಸಭೆಯಲ್ಲಿ, ಮಂಟಪದಲ್ಲಿ. ಕೃಷ್ಣ ರುಕ್ಮಿಣಿಯರನ್ನು ನೋಡಿದವರಿಗೆಲ್ಲ ಅನಿಸಿದಂತೆ ಸಾಕ್ಷಾತ್ ಲಕ್ಷ್ಮೀನಾರಾಯಣರೇ ಇವರು
ಅಂತ ಹೇಳಿ ಅಲ್ಲಿ ಇದ್ದಕ್ಕಿದ್ದಾಗೆ ಆನ್ ದಿ ಸ್ಪಾಟ್ ಅಲ್ಲಿ ಕೆಲವರು ಹೆಂಗಸರು ಪ್ರಾಯದವರೆಲ್ಲ ಪದ್ಯ ರಚನೆ ಮಾಡಿ ಸ್ತುತಿ ಮಾಡಿದರಂತೆ ಕೃಷ್ಣ ರುಕ್ಮಿಣಿಯರನ್ನು. ಅದು ನೋಡಿ ಕೃಷ್ಣ ಭಕ್ತಿ ಅಂದರೆ ಅಲ್ಲಿ ಅವರ ಬಗ್ಗೆ ಪದ್ಯ ರಚನೆ ಮಾಡಿ ಸ್ತುತಿ ಮಾಡುವುದು. ಹೀಗೆ ಸಂಭ್ರಮವೋ ಸಂಭ್ರಮ, ದೇಶ ವಿದೇಶಗಳಿಂದೆಲ್ಲ ಬಂದು ಸೇರಿದ್ದಾರೆ. ಈ ಕೃಷ್ಣ ರುಕ್ಮಿಣಿ ಕಲ್ಯಾಣವನ್ನು ನೋಡಿ ಆನಂದಿಸಿದರು, ಅವರ ಅನುಗ್ರಹಕ್ಕೆ ಒಳಗಾದರು. ಹೀಗೆ ಕೃಷ್ಣ ರುಕ್ಮಿಣಿಯರ ವಿವಾಹ ಯೋಗ್ಯವಾಗಿ ಇಲ್ಲಿಗೆ ದ್ವಾರಕೆಗೆ ಬಂದ ಮೇಲೆ ಬ್ರಾಹ್ಮ ವಿಧಿಯಲ್ಲಿ ವೇದೋಕ್ತವಾದ ವಿಧಾನದಲ್ಲಿ ವಿವಾಹ ಸಮಾರಂಭ ಏರ್ಪಡುತ್ತದೆ. ಮುಂದೆ ಏನಾಯಿತು ಅಂತ ನಾಳೆ ನೋಡುವ. ಓಂ ಇದಂತೆ ಕೊಡಿ. ಓಂ ಶ್ರೀ ಸಾಯಿರಾಮ್. ದುಷ್ಟ ಶಿಕ್ಷಣದ ಮೂಲಕ ಶಿಷ್ಟ ರಕ್ಷಣದ ಮೂಲಕ ರಕ್ಷಿಸಬಹುದು ಎಂಬುದನ್ನು ಶ್ರೀಕೃಷ್ಣ ಪರಮಾತ್ಮನು ನಮಗೆ